ಮಾಡಿದ್ದು. ಚಕ್ರವರ್ತಿ ಸೂಲಿಬೆಲೆ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ಕೋರ್ಟ್ನಿಂದ ನಿಮಗೆ ಬಿಗ್ ರಿಲೀಫ್. ತಾವು ಕೋರಿದಂತೆ FIR ತಡೆಯಾಜ್ಞೆಗೆ ಸಮ್ಮತಿಯನ್ನ ಸೂಚಿಸಿದೆ ಕೋರ್ಟ್. ನಿಮ್ಮ ಮೊದಲ ಪ್ರತಿಕ್ರಿಯೆ? ಒಂದು ಬಹಳ ಖುಷಿಯಾಗಿದೆ, ನ್ಯಾಯ ಯಾವತ್ತಿದ್ರೂ ಗೆಲ್ಲತ್ತೆ ಅಂತ. ಇರುವ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡಿರುವಂತ ಪ್ರಿಯಾಂಕ್ ಖರ್ಗೆ ಕಾಂಗ್ರೆಸ್ಸಿನ ಜಿಲ್ಲಾಧ್ಯಕ್ಷರ ಮೂಲಕ ಕೊಟ್ಟಿರುವಂತ ಇದು ಏನು FIR ಏನ್ ದಾಖಲೆ ಮಾಡಿದ್ದಿದೆ, ಅದು ಪಕ್ಕ ದುರುದ್ದೇಶ ಪೂರಿತವಾಗಿತ್ತು ಅಂತ ಎಂತವನಿಗೂ ಗೊತ್ತಾಗುತ್ತೆ. ಅವರ ಉದ್ದೇಶ ಇದ್ದಿದೆ, ಅವರ ಇಂಟೆನ್ಷನ್ ಇದ್ದಿದೆ ಪಕ್ಕ ಕಾಂಗ್ರೆಸ್ಸಿನ ವಿರುದ್ಧವಾಗಿ ಇರುವಂತ ಅಥವಾ ನರೇಂದ್ರ ಮೋದಿ ಅವರ ಪರವಾಗಿರುವಂತ ನಮ್ಮ ಬಾಯಿನ ಮುಚ್ಚಿಸ್ಬೇಕು ಅಂತ. ಆ ಕಾರಣಕ್ಕೆ ಅವರು ದಲಿತರ ಕಾರ್ಡ್ ಅನ್ನ ಪ್ಲೇ ಮಾಡಿದ್ದು ಅತ್ಯಂತ ದುರದೃಷ್ಟಕರ ಅಂತ ನನಗನ್ಸುತ್ತೆ. ಈ ದೇಶದಲ್ಲಿ ದಲಿತರ ಮೇಲೆ ಆಗ್ತಾ ಇರುವಂತ ಶೋಷಣೆ ಇವುಗಳನ್ನೆಲ್ಲ ತಡಿಬೇಕು ಅನ್ನುವಂತ ಪ್ರಯತ್ನಕ್ಕಿರುವಂತ ಕಾನೂನನ್ನ ಮಂತ್ರಿಗಿರಿಯನ್ನ ಹೊಂದಿರುವಂತ, ಅನೇಕ ಬಾರಿ ಸಂಸದರಾಗಿರುವಂತ, ಈಗ ಸರ್ಕಾರದಲ್ಲಿ ಪ್ರಭಾವಿಯಾಗಿರುವಂತ ವ್ಯಕ್ತಿಯೊಬ್ಬರು ಅದೇ ಟ್ರಂಪ್ ಕಾರ್ಡ್ ಅನ್ನು ಬಳಸ್ಕೊಳ್ಳೋದಿದೆಯಲ್ಲ, ಬಹಳ ದುರಂತಕಾರಿಯಾಗಿತ್ತು. ಹೀಗಾಗಿ ಕೋರ್ಟ್ಗೆ ಈ ವಿಚಾರವನ್ನು ಮುಂದಿಟ್ಟಾಗ ಕೋರ್ಟ್ ಛೀಮಾರಿ ಹಾಕಿದೆ ಅವರಿಗೆ. ಅಯೋಗ್ಯ ಅನ್ನೋದೊಂದು ಜಾತಿನ, ಈ ಜಾತಿಗೆ ಸೇರಿದವರ ನೀವು, ಇದನ್ನ ಹೆಂಗ್ ಹಾಕಿದ್ರಿ ನೀವು ಅಂತ ಕೋರ್ಟ್ ಅವ್ರಿಗೆ ಛೀಮಾರಿ ಹಾಕಿರೋದು. ಇವತ್ತು ಅವ್ರಿಗೊಂದು ಎಚ್ಚರಿಕೆ ಆಗಬೇಕು ಅಂತಂದ್ರೆ, ಈ ತರದ ಕಾನೂನುಗಳನ್ನ ತಮಗೆ ಬೇಕಾದಂತೆ ಬಳಸ್ಕೊಳ್ಳೋದ್ರ ಮೂಲಕ ಒಂದು ಇಡೀ ಸಮುದಾಯಕ್ಕೆ ಅವಮಾನ ಮಾಡುವಂತ ಪ್ರಯತ್ನ ಇದೆಯಲ್ಲ, ಸಣ್ಣ ಪುಟ್ಟದವ್ರು ಯಾರೋ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾರೆ, ಒಪ್ಕೊಳ್ಬಹುದು. ಆದ್ರೆ ಈ ತರದ ಸ್ಥಾನದಲ್ಲಿ ಇದ್ಕೊಂಡು ದುರುಪಯೋಗ ಪಡಿಸ್ಕೊಳ್ಳೋದಕ್ಕೆ ಇವತ್ತು ಕೋರ್ಟ್ ಏನ್ ಛೀಮಾರಿ ಹಾಕಿದೆ, ನನಗದು ಬಹಳ ಸಂತೋಷವಾಗಿದೆ. ಮತ್ತು ಪ್ರಿಯಾಂಕ್ ಖರ್ಗೆಗೆ ಇದೊಂಥರ ಮುಖಭಂಗ ಅಂತ ನನಗನ್ಸುತ್ತೆ. ಇಡೀ ಸರ್ಕಾರಕ್ಕೆ ಸಿದ್ದರಾಮಯ್ಯನವ್ರು ಕರೆದು ಇವತ್ತೊಂದು ಛೀಮಾರಿ ಹಾಕಬೇಕಾಗಿದೆ ಅವರಿಗೆ. ಇಲ್ಲದೆ ಹೋದ್ರೆ ಇದು ಅತ್ಯಂತ ಕೆಟ್ಟದ್ದಾಗಿರುವಂತ ಒಂದು ಆರ್ಡರ್ ಅನ್ನ ಅವರು ಮುಂದಕ್ಕಿಟ್ಟಂತ ಆಗತ್ತೆ ಅಂತ ನನಗನ್ಸುತ್ತೆ. ರೈಟ್. ಧನ್ಯವಾದ ಚಕ್ರವರ್ತಿ ಸೂಲಿಬೆಲೆ ಅವರೇ, ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ.